ಯಬ್ಬ ಗಾಡಿ ಬಿದ್ದೇ ಹೋಯ್ತು ಗುರು. ನಾನು ವಿಡಿಯೋ ನೋಡಿದೆ ಚೆನ್ನಾಗಿತ್ತು, ಬಟ್ ಹೋಗ್ಲೇಬೇಕಾದ್ರೆ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ಅದಕ್ಕೆ ಬನ್ನಿ ಹೋಗ್ಬಿಟ್ಟು ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಬೋಣ ಬನ್ನಿ. ಕಾಲೇಜ್ ಬೇರೆ ಬಿಟ್ಟಿರೋ ಟೈಮ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಒಂದು ಟ್ರಾಫಿಕ್ ಅಪ್ಪ ಟ್ರಾಫಿಕ್ ಜಾಸ್ತಿ. ಟೈಮ್ ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಒಂದು ಕಾಲು ಅದೇ 2 ಗಂಟೆ ಹತ್ತತ್ರ ಆಗ್ತೈತೆ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಹೊಡಿತೈತಾ, ಸಿಕ್ಕಾಪಟ್ಟೆ ಸೆಕೆ. ಈ ರೈಡಿಂಗ್ ಗ್ಲೌಸು, ಬೂಟು, ಜಾಕೆಟೆಲ್ಲ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದೇ ಸ್ವಲ್ಪ ಅಡ್ವೆಂಚರ್ ಈ ಗಾಡಿ ತೊಗೊಂಡು ಒಂದ್ಸಲ ನಾನು ಆಫ್ ರೋಡ್ ಹೊಡೆದಿಲ್ಲ, ಅದಕ್ಕೋಸ್ಕರ ಹೊಡೆಯೋಣ ಅಂತ ನನ್ನ ಪ್ಲ್ಯಾನು. ಇವತ್ತು ನಾನು ಒಬ್ಬನೇ ಹೋಗ್ತಾಯಿಲ್ಲ, ನನ್ನ ಜೊತೆ ಒಬ್ಬರು ಡೂಡ್ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ ಡೂಡೆ ಅವರು. ಈ ಬಿಸಿಲಿಗೂ ಈ 3 ನಿಮಿಷ ಹಾಕ್ಬಿಟ್ಟು 30 ಸೆಕೆಂಡ್ ಬಿಡ್ತಾನೆ ಇವು. ಈ ಬಿಸಿಲಿಗೂ ಬೆಂದು ಹೋಗ್ಬಿಟ್ಟಿದ್ದೀನಿ ಒಳಗಡೆ. ಈ ಜಾಕಿನೆಲ್ಲ ಹಾಕ್ಕೊಂಡು ಅಬ್ಬಾ ಈ ಸಿಗ್ನಲ್ ಆದರೂ ಪರವಾಗಿಲ್ಲ ಗುರು. ನೆಕ್ಸ್ಟ್ ಇದೆ ನೋಡಿ ಸಾರಕ್ಕಿ, ಅದು ಇನ್ನೂ ಮೋಸ. ಇದನ್ನು ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಎಂಚನಲ್ಲಿದ್ದಾಗ ಹೊಸದಾಗಿ ಸಿಗ್ನಲ್ಗಳು ಹಾಕ್ಬಿಟ್ಟವ್ರೆ, ಸಿಕ್ಕಾಬಿಟ್ಟೆ ಟ್ರಾಫಿಕ್. ಏನು ಗುರು ಟ್ರಾಫಿಕ್ಕು, ಯಾಬಾಬಾಬಾಬಾಬಾಬಾ. ಸೆಕೆಗೂ ಇದಕ್ಕೂ ಟ್ರಾಫಿಕ್. ಪೆಟ್ರೋಲ್ ಬಂಕ್ ಐತೆ, ಪೆಟ್ರೋಲ್ ಹೊಡ್ಸ್ಕೊಳ್ಳೋಣ ಬೇಡ ಬಿಡಿ, ಮುಂದೆ ಎಲ್ಲಾದರೂ ಹೊಡ್ಸ್ಕೊಳ್ಳೋಣ. ಈ ಸೆಕೆಗೆ ಸ್ವಲ್ಪ ದೂರ ಫಾಸ್ಟಾಗಿ ಹೋದ್ರೇ ನನಗಿದಾಗೋದು. ಈಗ ಸೈನ್ಸ್ ಇನ್ಸ್ಟಿಟ್ಯೂಟ್ ತಗೋ ಬಂದಿದ್ದೀವಿ. ಅದೇ ನೈಸ್ ರೋಡ್ ಎಂಡ್ ಆಗುತ್ತಲ್ವಾ, ಕನಕಪುರ ನೈಸ್ ರೋಡ್ ಎಂಡ್ ಆಗುತ್ತಲ್ಲ, ಅಲ್ಲಿ ಬಂದಿದ್ವಿ. ಇಲ್ಲಿ ಎಂಡ್ ಆದಮೇಲೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ, ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೊಡಿತಾ ಇರೋದೆ. ಆರೋಹಳ್ಳಿ ದಾಟಿ ಹೋಗ್ಬೇಕು. ಇನ್ನು ಈಗ ಎಷ್ಟು ಕಿಲೋಮೀಟ್ರ್ ಪಾರ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 23 ಅಲ್ವಾ, 23-40 ಅಂದರೆ 17 ಕಿಲೋಮೀಟ್ರ್ ಪಾರ್ ಮಾಡಿದ್ದೀನಿ. ಇನ್ನೂ 50 ಕಿಲೋಮೀಟ್ರ್ ಸಮಥಿಂಗ್ ಇದೆ, ಇನ್ನು 50 ಮೇಲೆ ಇರಬೇಕು. ಈಗ ಎಲ್ಲಿ ನೈಸ್ ರೋಡ್ ಹತ್ತತ್ರ, ನೈಸ್ ರೋಡ್ ಎಂಡ್ ಆಗುತ್ತಲ್ಲ, ಅಲ್ಲಿದ್ದೀವಿ. ಇವಾಗ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಈಗ ನನ್ನ ಗಾಡಿ ಫುಲ್ ಇಂಜಿನ್ ಆಗಿರೋ ಕಂಡೀಷನ್ಲಿಂದ ಹೆಂಗೆ ಹೋಗೋದಂದ್ರೆ ಟಾಪ್ ಸ್ಪೀಡ್ ನೋಡ್ಬೇಕು ನಾನೀಗ 80 ಗೈಸ್. ಈಗ ಕನಕಪುರ ರೋಡಿಂದ ಇನ್ನೊಂದು ಎಲ್ಲಿ ಇದೆ ನೆಟ್ಗೆರೆ ಅಂತ ನೆಟ್ಗೆರೆ ಗೇಟ, ನೆಟ್ಗೆರೆ ಗೇಟ್ಗೆ ಇನ್ನೂ ಚೂರು ಹಿಂದೆ ಇದ್ದೀವಿ. ಈಗ ಟೋಲ್ ಬೇರೆ ಮಾಡಿದ್ದಾರೆ ಈಗ ಹೊಸದಾಗಿ, ಗೊತ್ತಾ ನಿಮಗೆ? ನೋಡಿ ಕನಕಪುರ ರೋಡಲ್ಲಿ ಈಗ ಹೊಸ ಟೋಲ್ ಬೇರೆ ಮಾಡಿದ್ದಾರೆ. ಯಾಕೆ ಹೇಳಿ, ಡಿ ಕೆ ಶಿವಕುಮಾರ್ ಅವರು ಊರಲ್ವಾ, ಅದಕ್ಕೆ ಟೋಲ್ ಮಾಡಿದ್ದಾರೆ. ಟೋಲ್ ಕಾಣಿಸ್ತೈತೆ ನಿಮಗೆ? ನೀನು ಕಾಣಿಸ್ತಾ ಇರಬೇಕು ಹತ್ತತ್ರ, ನೀನು ಆಲ್ಮೋಸ್ಟ್ ಟೋಲ್ ಹತ್ತತ್ರನೇ. ಆದರೆ ನೋಡಿ ಇನ್ನೂ ಟೋಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಟೋಲ್ ಮಾಡ್ತಾವ್ರೆ. ಇನ್ನೂ ರೋಡ್ ಯಾವುದು ಫಿನಿಶ್ ಆಗಿಲ್ಲ ಅಲ್ಲ, ಅಜ್ಜಿ ಹಿಂಗೆ ಟೋಲ್ ಮಾಡಿಬಿಡ್ತಾರೆ. ಅದಕ್ಕೆ ತಾನೇ ಸಿಕ್ಕಾಪಟ್ಟೆ ಜಗಳ ಆಯಿತು. ಇದು ಮೈಸೂರು ಟೋಲು ನೋಡಿ, ಟೋಲು ಇದೇ ಕನಕಪುರ ಟೋಲು. ಇದು ಒಂದೇ, ಇದು ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಬರುತ್ತಲ್ಲ, ಅಲ್ಲೊಂದು ಅದಕ್ಕೆ ಮಾಡಿದ್ದಾರೆ. ಈ ದಿವಸ ಸುಮ್ಗೆ ಇತ್ತು ನೋಡಿದ್ರೆ, ಟೋಲ್ ದಾಟಿ ಒಂದು ಅರ್ಧ ಕಿಲೋಮೀಟ್ರಿಗೆ ರೋಡ್ ಸೇರಿಲ್ಲ. ಅದಾದ್ಮೇಲೆ ಇನ್ನು ಮಾಡ್ತಾರೆ, ಆ ರೋಡ್ ಇನ್ನೂ ಮಾಡಿಲ್ಲ. ಇವಾಗ ನೋಡಿ ರೋಡ್ ಮಾತ್ರ ಸೈಕಾಗೈತೆ ಗುರು. ನೋಡಿ ಹೆಂಗೈತೆ ಅಂತ. ಒಳ್ಳೆ ಒಂದು ಸೂಪರ್ ಬೈಕೆಲ್ಲ ಕೊಟ್ಟರೆ ಕೆಚ್ಕೊಂಡು ಹೋಗ್ತಾ ಇರ್ಬೋದು. ಒಳ್ಳೆ ರೋಡ್ ಬಂತು ಅಂದರೆ ಈ ರೋಡ್ ಅಲ್ಲ, ಹೈವೇ ಸಕ್ಕತ್ತಾಗಿತ್ತಲ್ಲ. ಇವಾಗ ನೋಡಿ ಹೆಂಗಿದೆ ರೋಡ್ ಅಂತ. ಆದರೆ ನಾವು ನೋಡಿ ಹೆಂಗೆ ಹೋಗ್ತಾ ಇದ್ದೀವಿ, ಎಲ್ಲರೂ 10-20 ಹೋಗ್ತಾರೆ, ನಾನು ಮಾತ್ರ 40-50 ಹೋಗ್ತಾ ಇದ್ದೀನಿ ಗುರು. ಯಾಕಂದ್ರೆ ನನ್ನ ಟೈರ್ ಆ ಥರ, ಈ ರೋಡ್ ಟೈರ್ ಗೊತ್ತಾಯ್ತಲ್ಲ, ಅದಕ್ಕೆ ಆ ಟೈರ್ ಹಾಕ್ಸೋದು. ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಇಲ್ಲಿಂದ ಲೆಫ್ಟು, ಈ ಲೆಫ್ಟೇ ಯಾವುದು ದೊಡ್ಡ, ಇಲ್ಲಿಂದ 13 ಕಿಲೋಮೀಟರ್ ತೋರಿಸುತ್ತೆ. ಏನು ಗುರು, ಇಲ್ಲಿಂದ ಆಫ್ ರೋಡಿಂಗ್ ಶುರು ಆಗೋಯ್ತು. ನಿನ್ನ ಅಲ್ಲೇ ಹೋದ್ರೆ ಆಫ್ ರೋಡಿಂಗ್ ಅಂದರೆ ಇಲ್ಲೇ ಆಫ್ ರೋಡಿಂಗ್ ಶುರು ಆಗೋಯ್ತು ಗಾಡಿ. ಬನ್ನಿ ಹೋಗೋದು ದಾರಿ ನೋಡ್ಕೊಳ್ಳೋಣ. ನಾನು ನಂಬ್ಕೊಂಬಂದ್ಬಿಟ್ಟು ಊರು ವಾರ್ಡೆಂದೆಲ್ಲ ತೋರಿಸೋದು, ಎಲ್ಲಿ ಹೆಂಗೆ ತಿರುಗ್ತಾಯಿದೆ, ಹೆಂಗೆ ಹೋಗ್ತಾಯಿದೆ ಅಂತ ನಿಜವಾಗ ನಂಗೆ ಗೊತ್ತಾಗ್ತಲ್ಲ. ಯಾವ್ದು ರೂಟ್ ಅಂತಲೇ ಗೊತ್ತಿಲ್ಲ ಗುರು. ಇದೆಲ್ಲ ಒಂದು ರೋಡ್ ಅಂತ ತೋರಿಸೋದೆ ನೋಡಿ ಗೂಗಲ್ ಮ್ಯಾಪ್. ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಮಾಡ್ತಾಯಿದೆ ಗುರು. ಅಯ್ಯೋ ಏನು ಇಷ್ಟೊಂದು ನಾಯಿಗಳು. ಸೈಡ್ಗೆ ಹೋಗಮ್ಮ. ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಬಂದ್ಬಿಟ್ರೆ ಚೊಂಬು ನೋಡಿ.
ಎಲ್ಲಿ ಮಲ್ಲೇಶ್ವರಂ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಏನೋ ಒಂದು 7 ಕಿಲೋಮೀಟ್ರ್ ಹಿಂಗೆ ಹೋದ್ರೆ ಶಾರ್ಟ್ ಕಟ್ ಅನ್ಕೊಂಡು ಬಂದರೆ ಇವ್ರ ಅಜ್ಜಿ ಬೇರೆ ಊರು ಒಳನೆ ಕರ್ಕೊಂಬತ್ತಾಯ್ತು. ಅಯ್ಯೋ ರೋಡ್ಗಳು, ಅಯ್ಯೋ ಅಪ್ಪ ಬಾಬಾ ಏನು ಮೋಸ ಅಂತೀರ ನೀವೇ, ನಾನೇನು ಹೇಳೋದು ಬೇಡ, ನೀವೇ ನೋಡ್ಕೊಳ್ಳಿ. ಅಲ್ಲಲ್ಲ ಪಾಪಾ ಏನು ಕೆರೆ ಎಲ್ಲ ಒಣಗೋಗ್ಬಿಟ್ಟು ನೀರುಗಳೆಲ್ಲಪ್ಪ. ಈ ಸಲ ಮಳೆನೂ ಕಮ್ಮಿ ಅಲ್ವಾ. ಅಯ್ಯೋ ಏನಿದು, ಅಯ್ಯೋ ಗಾಡಿ ಎಲ್ಲ ಸ್ಲಿಪ್ ಆಗ್ತಾಯ್ತಲ್ಲ, ಟೈರ್ ಬೇರೆ ಸರಿ ಇಲ್ಲ. ಈ ಕಡೆ ಬಿದ್ದರೆ ಅಷ್ಟೇ, ಈ ಕಡೆ ಬಿದ್ರೂ ಅಷ್ಟೇ. ಹೂನೇ ನಮಗೆ ನಾಳೆ. ಅದಿಲ್ದರೆ ಇದು ಟ್ಯೂಬ್ ಟೈರ್ ಬೇರೆನಾ, ಇನ್ನೂ ಮೋಸ ನಮ್ಮದು. ಅಯ್ಯೋ ಮೇಯ್ನು ಈ ಟೈರ್ ಹಾಕ್ಸಿರೋ ಬೆನಿಫಿಟ್ ಇದೆ ನನಗೆ. ಇಲ್ಲೇ ಶ್ರೀ ಗಂಗಾದೇಶ್ವರಾಯ ಬೆಟ್ಟ. ಗುರು ಬಂದಾಯಿತು. ಕರೆಕ್ಟಾಗಿ 2 ಕಿಲೋಮೀಟ್ರ್ ತೋರಿಸೈತೆ. ಇಲ್ಲಿಂದ ಅಡ್ವೆಂಚರ್ ಸ್ಟಾರ್ಟು ಗಾಯ್ಸ್. ಇದೇ ರೋಡ್ ಗಂಗಾದೇಶ್ವರಾಯ ಬೆಟ್ಟ ರೋಡು. ವಾವ್, ಅಲ್ಲಿಂದ ಆಫ್ ರೋಡ್ ಅಂದ್ಕೊಂಡೆ. ಇಲ್ಲಿಂದ 2 ಕಿಲೋಮೀಟ್ರ್, ಅಲ್ಲೊಂದು 3 ಕಿಲೋಮೀಟ್ರು, 5 ಕಿಲೋಮೀಟ್ರ್ ಕಂಟಿನ್ಯೂಸ್ ಆಫ್ ರೋಡೇ ಬಿಡಿ. ಸಾಗದ ಯೂ ನಿಜವಾಗ್ಲೂ ಸೈಕ್ ಗುರು. ಆದರೆ ರೋಡಂತೂ ಹೇಳಲೇ ಬೇಡ, ಚಿಂದಿ ಆಗೈತೆ ಅಂತೂ. ಆದರೆ ಹೆಂಗೆ ಹೋಗೋದು, ಅಯ್ಯೋ ಅಕ್ಕ ಬೇರೆ. ವಾ ಓಕೆ ನಾಗೋಣ, ನೀನು ಕುತ್ಕೊಂಡಿರೋದು ಕರೆಕ್ಟಾಗಿ ಕೂತಿದ್ಯಾ? ಅಯ್ಯೋ ಗುರು ಸೈಕ್ ಗುರು. ಅಯ್ಯೋ ಅಲ್ಲೋಡು ಬೆಟ್ಟ, ಸೈಕ್ ಆಗೈತಲ್ಲ ರೋಡ್ ಮಾತ್ರ, ಅಡ್ವೆಂಚರ್ ಆಗಿ. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಲಗರೆ ನಾವು. ಪರವಾಗಿಲ್ಲ. ನಾನೇನೋ ಅನ್ಕೊಂಡೆ ಹೆಂಗೆ ಇರುತ್ತೆ ಅಂತ, ಬಟ್ ನಿಜವಾಗ್ಲೂ ಸಾಕಾಗೈತೆ ಗುರು. ಓ ಆದರೆ ಇದು ಓಡಿಸ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು. ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ನನಗೇನೋ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನನಗೆ ಹೆವಿ ಇದೆ ಅಂತ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ. ಗಾಡಿ ನೋಡಿದ್ರಾ? ಅಯ್ಯೋ ವೀಲಿಂಗೆ, ಅಯ್ಯೋ ಓ ಹತ್ತುತ್ತಾ ಇಲ್ಲ ಗುರು. ಸೆಕೆಂಡ್ ಗೇರಲ್ಲಿ ಹತ್ತಾ ಇಲ್ಲ, ಡಬಲ್ಸಲ್ಲಿ ಗಾಡಿ ಡಬಲ್ಸಲ್ಲಿ ಹತ್ತಾ ಇಲ್ಲ. ಸೌಂಡ್ ಕೇಳಿಸೈತೆ ಅನ್ಸುತ್ತೆ ನಿಮಗೆ. ಮಗ ಹತ್ತುತ್ತಾ ಇಲ್ಲಪ್ಪ ಸೆಕೆಂಡ್ ಗೇರಲ್ಲಿ. ಸಿಗಾಕೊಂದು ಗಾಡಿ. ಡಬಲ್ಸಲ್ಲಿ ಅಂತೂ ಆಗಿಲ್ಲ, ಸಿಂಗಲ್ಸಲ್ಲಿ ಹೋಗ್ತಾ ಇದ್ದೀನಿ. ಅದು ಹೆಂಗೆ ಹೋಗೋದಂತಾನೆ ಗೊತ್ತಾಗ್ತಾ ಇಲ್ಲ. ಓ ರೆಕಾರ್ಡಿಂಗ್ ಮಾಡ್ತೀರಂತ ಮೇಲೆ ಹೋಗೋನೆ ನೋಡಕ್ಕೆ. ಇದು ಹಿಂಗಿದೆ, ಅದೇ ಗಾಡಿ ಅಂತೂ ಹತ್ತುತ್ತಾ ಇಲ್ಲ ಗುರು. ಗಾಡಿ ಎಗರ್ತಾ ಐತೆ, ಹೋಗಿ ಗಾಡಿ ಅಂತೂ ಎಗರ್ತಾ ಐತೆ. ನಿಜವಾಗ್ಲೂ ಡಬಲ್ಸ್ ಅಂತೂ ಆಗೋದೇ ಇಲ್ಲ, ಹತ್ತೋದೇ ಇಲ್ಲ ಗಾಡಿ. ನಮ್ಮ ಹುಡುಗನ ಹಾಕೊಂಡು ಹತ್ತಿಸ್ತಾ ಇದ್ದೀನಿ. ಟೈರು ಕುತ್ಕೋತಾನೆ ಇಲ್ಲ ರೋಡ್ಗೆ, ಇದಕ್ಕೆ ಆ ಕಡೆ ಬಾಬಲ್ ಹೊಡಿತಾನೆ ಐತೆ ಗುರು. ಅದು ಸೆಕೆಂಡ್ ಗೇರ್ ಹತ್ತೋದಕ್ಕೆ ಕಷ್ಟ ನೋಡಿ. ಸೆಕೆಂಡ್ ಹೊರ್ರ ಅಂತ ಗಾಡಿ. ಸ್ವಲ್ಪ ಮಿಸ್ ಆಯ್ತು ಅಂದ್ಕೊಳ್ಳಿ. ಚೊಂಬೆ ಇಲ್ಲಿ ನೋಡಿ, ಅಲ್ಲಿ ಕಲ್ಲು ಬೆಂಡೆ. ಅಯ್ಯೋ ಫಸ್ಟ್ ಗೇರ್ ಹಾಕೊಂಡು ಹತ್ತಿಸ್ಬಿಟ್ರೆ ಬೇರೆ ಬಿಲ್ಲಿಂಗ್ ಹೊಡಿತೈತೆ ಗಾಡಿ, ಬೇರೆ ಎಗಿರ್ತಾನೆ ಐತೆ. ಅದೇ ನಿಜವರು ಗುರು. ಓಹೋ ಸೈಕ್ ಗುರು, ಸಾಕದಾಗಂತ ಐತೆ ರೋಡು. ಈ ರೋಡಲ್ಲ ಬೆಂಗಳೂರಲ್ಲಿ ಏನು ಹೇಳ್ತೀರಾ? ಅಯ್ಯೋ ಪಾ, ಜಸ್ಟ್ ಮಿಸ್ಸಿಗೆ ಬೀಳಕ್ಕಂತು. ನಿಜವಾಗ್ಲು ಇವಾಗಲೇ ನಮ್ಮ ಎಕ್ಸ್ಪಲ್ಸ್ ತಗೊಂಡಿದ್ಗೆ ಒಂದು ಸಾರ್ಥಕ ಆಗೋರು. ಒಳ್ಳೆ ಆಫ್ ರೋಡ್ ಹೊಡಿತಾ ಇದ್ದೀನಿ. ಏನು ಬಿಟ್ರೆ ಹಂಗೆ ಗಾಡಿ ಸಿಗಿಡ್ತೈತೆ ವೀಲಿಂಗು. ಅಯ್ಯೋ ಇದು ಟರ್ನಿಂಗಲ್ಲಂತೂ ಸ್ವಲ್ಪ ಹುಷಾರಾಗಿ ಹೊಡಿಬೇಕು, ಇಲ್ಲ ಅಂದರೆ ಅಂದ್ಕೊಳ್ಳಿ ನಾವು ಹೊಡ್ಕೊಳ್ಬೇಕು ಕಲ್ಲಿಗೆ.
ಓ ಮೈ ಗಾಡ್, ಇದೇ ಸಚ್ಚ ಡ್ಯಾಮ್ ಆಫ್ ರೋಡು ನಿಜವಾಗ್ಲೂ ಸೈಕ್ ಆಗಿದ್ದು. ಅಯ್ಯೋ, ಆದರೆ ಏನು ಸ್ವಲ್ಪ ಸಿಕ್ಕಾಪಟ್ಟೆ ಹೊಡಿಯೋದು. ನೋಡಿ ನೋಡಿ ಹೆಂಗೈತೆ ಬೆಟ್ಟ. ಓ ಮೈ ಗಾಡ್. ಓ ಓ ಓ ಓ ಓ ಡಬಲ್ಸ್ ಏನಂದರೆ, ಡಬಲ್ಸ್ 90% ಸ್ವಲ್ಪ ಕಷ್ಟನೇ, ಯಾಕಂದರೆ ಗಾಡಿ ಆ ಕಡೆ ಈ ಕಡೆ ಎಳಿಯುತ್ತೆ. ಓ ಬಂದದ್ದು ಹೆಂಗೆ ಜೋಶಲ್ಲಿ ಬಂದ್ಬಿಟ್ಟಿವಿ ಡಬಲ್ಸು. ಇದಕ್ಕೆ ಮೇಲೆ ಇರೋದು ಕತೆ. ವಾ, ಗಾಡಿ ಏನೋ ಎಳಿತಾ ಇದೆ, ಇಲ್ಲ ಅಂದಿಲ್ಲ. ಫಸ್ಟ್ ಗೇರ್ ಮಾತ್ರ ಎಳಿಯೋದು, ಅದು ಏನು ಎತ್ತಾಗ್ತಾ ಇದೆ. ಹಿಂಗೆ ವೀಲಿಂಗು ಹೆಂಗೆ ಗುರು, ಹಿಂಗ ಹಂಗ ಹಾಂ, ಹಿಂಗೆ ಹಂಗ ಗೊತ್ತಾಗ್ತಾ ಇಲ್ಲಲ್ಲ. ಯಾಬ್ಬ ಗಾಯ್ಸ್, ಅಲ್ಲಿ ತಿರ್ಗಿ ಅಡ್ರೆಸ್ ತೊಗೊಳೋ ಅಷ್ಟೇ ಗಾಡಿ ಫಾಲ್ ಡೌನ್ ಆಗೋಯ್ತು. ಏನಂದಿಲ್ಲ, ಆ ಕಡೆ ಈ ಕಡೆ ತಿರುಗಿ ಹಿಂಗೆ ನೋಡ್ತಾ ಇದ್ವಿ, ಗಾಡಿ ಸ್ಲಿಪ್ ಆಗೋಗೋಯ್ತು. ಏನು ಫಾಲ್ ಡೌನ್, ಆ ಕಡೆ ಈ ಕಡೆ ನೋಡೋಷ್ಟಲ್ಲಿ ಸ್ವಲ್ಪ ಕಾಲು ಸ್ಲಿಪ್ ಆಗೋಯ್ತಾ. ಒಂದು ಸ್ವಲ್ಪ ಹಿಂಗಿತ್ತಲ್ಲ ರೋಡ್, ಹಿಂಗಿರೋ ರೋಡು ಹಿಂಗಿತ್ತಲ್ವಾ, ಅದಕ್ಕೆ ನೋಡಿ. ಅಪ್ಪ 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 ಯಾವುದೋ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿದ್ರು, ಅದು ಯಾರು ಎಲ್ಲಂತ ಗೊತ್ತಾಗ್ತಾ ಇಲ್ಲ. ಓ ಮೈ ಗಾಡ್, ಆಲ್ರೆಡಿ ಯಾರೋ ಬಂದು ಹೋಗೋರೆ ಅಂತ ಗೊತ್ತಿಲ್ಲ, ಯಾರು ಬಂದು ಹೋಗೋರಂತ. ಓ ಹೂ 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 ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿದೆ, ಯಾಕೆ ಫುಲ್ಲು ಮಣ್ಣು. ನೋಡಿದೆ ನಿಮಗೆ ಗೊತ್ತಾಗತ್ತೆ. ಓ ಎಲ್ಲ ಇಲ್ಲೇ ತುಂಬ ಕಷ್ಟ ಅಂದರು, ಬಟ್ ನೋಡೋಣ ಏನು ಕಷ್ಟ ಆಯ್ತಾ ಅಂತ. ಅಯ್ಯೋ ಸಾಕಾದಲ್ಲ ಈಗ. ಯಪ್ಪ ಬಂದೇ ಬಿಟ್ಟೆ ಗುರು. ಗಾಡಿ ಬಿದ್ದೇ ಹೋಯ್ತು ಗುರು. ಛ, ಅಲ್ಲಿ ಸ್ಟ್ಯಾಂಡ್ ನಿಂತೋಯ್ತಾ. ಓ ಮೈ ಗಾಡ್. ಯಪ್ಪ, ಸೆಂಟ್ರ್ ಸ್ಟ್ಯಾಂಡ್ ಬಿದ್ದೈತೆ ಗಾಡಿ. ಗುರು ಸೆಂಟ್ರ್ ಸ್ಟ್ಯಾಂಡ್ ಆಗೈತಿ ಈಗ. ಸೆಂಟ್ರ್ ಸ್ಟ್ಯಾಂಡ್ ಎತ್ತಲೇಬೇಕು ತಳ್ಳಿಂದಿಂದ. ಬಿಡು ಗಾಡಿ ಹಂಗೆ ಸ್ಟಾರ್ಟ್ ಆಗಲ್ಲ, ಕೀ ಆಫ್ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗೋದು. ಅಬ್ಬಾ, ಎಲ್ಲ ಇಲ್ಲೇ ರಿಸ್ಕ್ ಅಂದರು, ಇಲ್ಲೇ ಪಾರ್ ಮಾಡಿಬಿಟ್ಟೆ ಈ ಜಾಗದಲ್ಲಿ. ಇವರಜ್ಜಿ ನನಗೆ ಫಾಲ್ ಡೌನ್ ಆಗೈತಲ್ಲ ರೋಡ. ಇವಾಗ ಹತ್ತಿಸ್ತೀನ. ಕರೆಕ್ಟಾಗಿ ಬಂದೆ ಈ ಕಾರ್ನರ್ಲಿ ಗಾಡಿ, ಅದೆಲ್ಲಿ ಬಿತ್ತಂದು. ಏನಿಲ್ಲ, ಸ್ವಲ್ಪ ಕಾಲು ಇಟ್ಟಿಸ್ತಲ್ಲ ಅದಕ್ಕೆ. ಏಯ್ ಅಬ್ಬಾ, ಬಂದೇ ಬಿಟ್ಟೆ ಗುರು ಶ್ರೀ ಗಂಗಾಧೇಶ್ವರಾಯ ಬೆಟ್ಟಗೆ. ಫುಲ್ ಬೇತ್ಬಿಟ್ಟೆ ಗಾಯ್ಸ್. ಗಾಡಿ ನೋಡಿ, ನಕಲ್ ಗಾಡ ಎಡ್ ಬಿದ್ದುಬಿಡ್ತು, ಮಿರರ್ ಸ್ವಲ್ಪ ಡ್ಯಾಮೇಜ್ ಆಗೋಯ್ತು, ಸಿಕ್ಕಾಪಟ್ಟೆ ಶೇಕೆ ಗೈಸ್. ಫೈನಲಿ ವಿ ಕೇಮ್ ಶ್ರೀ ಗಂಗಾಧೇಶ್ವರಾಯ ಬೆಟ್ಟ.
ಗೈಸ್ ನೋಡಿ ಮುಖ ಎಲ್ಲ ಎಷ್ಟು ಬೆವರು ಅಂತ, ಅಷ್ಟು ಸೆಕೆ. ಮಧ್ಯಾಹ್ನ ಹೊತ್ತು ಬೇರೆನಾ, ಸಿಕ್ಕಾಪಟ್ಟೆ ಸೆಕೆ. ಎಲ್ಲ ಆಫರ್ ಚೆನ್ನಾಗಿ ಮಾಡಿದೆ. ಈ ಕಾರ್ನಲ್ಲಿ ಏನಾಯಿತು, ಕಾಲು ಇಕ್ಕಾಗ್ದರೆ ಸ್ವಲ್ಪ ಕಾಲು ಸೇಫ್ ಆಗೋಯ್ತು. ಸಚ್ಚ ಡ್ಯಾಮ್ ಬ್ರೋ, ಆಫ್ ರೋಡ್ ಮಾತ್ರ ಸಾಕಾಗಿತ್ತು. ವಾ